ದುಲ್ಕರ್ ಸಲ್ಮಾನ್ ಅಂದ ತಕ್ಷಣ ನಿಮ್ಮೆಲ್ಲರಿಗೂ ಕೂಡ ನೆನಪಾಗೋದು ಮಲಯಾಳಂ ಚಿತ್ರರಂಗ, ಮಾಲಿವುಡ್ ಸಿನಿ ಇಂಡಸ್ಟ್ರಿ. ಇನ್ನು ಅವರು ಮಲಯಾಳಂ ಚಿತ್ರರಂಗದ ಸ್ಟಾರ್ ನಟ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಅವರ ತಂದೆ ಮಮ್ಮೂಟಿ ಕೂಡ ಮಲಯಾಳಂ ಚಿತ್ರರಂಗದ ದಿಗ್ಗಜ ನಟ. ಆದ್ರೆ ದುಲ್ಕರ್ ಸಲ್ಮಾನ್ ಕೇರಳದಲ್ಲಿ ಎಲೆಕ್ಷನ್ಗೆ ವೋಟ್ ಹಾಕುವ ಬದಲು ಈ ಬಾರಿ ಚೆನ್ನೈನಲ್ಲಿ ತಮ್ಮ ಮತವನ್ನ ಚಲಾಯಿಸಿದ್ದಾರೆ. ಇದು ಇಲ್ಲಿ ಕೊಂಚ ಗೊಂದಲವನ್ನ ಉಂಟು ಮಾಡಿದೆ. ಯಾಕಂತಂದ್ರೆ ದುಲ್ಕರ್ ಸಲ್ಮಾನ್ ಅವರು ಇರೋದು ಕೇರಳದಲ್ಲಿ, ಅದು ಕೊಚ್ಚಿನಲ್ಲಿ. ಮೊನ್ನೆ ಕೊಚ್ಚಿನಲ್ಲಿ ಎಲೆಕ್ಷನ್ ಆದಂತಹ ಸಂದರ್ಭದಲ್ಲೂ ಕೂಡ ದುಲ್ಕರ್ ಸಲ್ಮಾನ್ ಎಲ್ಲೂ ಕಾಣಿಸಿಕೊಂಡಿರಲಿಲ್ಲ. ಆಗ್ಲೇ ಒಂದಿಷ್ಟು ಪ್ರಶ್ನೆಗಳು ಶುರುವಾಗಿದ್ವು. ಯಾಕೆ ದುಲ್ಕರ್ ಸಲ್ಮಾನ್ ವೋಟ್ ಹಾಕಿಲ್ಲ, ಏನಾಯ್ತು ಅಂತ. 2016ರಲ್ಲಿ ದುಲ್ಕರ್ ಸಲ್ಮಾನ್ ಕೇರಳದಲ್ಲೇ ವೋಟ್ ಹಾಕಿದ್ರು. ಆದ್ರೆ ಈ ಬಾರಿ ತಮಿಳುನಾಡಿನಲ್ಲಿ ತಮ್ಮ ಮತವನ್ನ ಚಲಾಯಿಸಿದ್ದಾರೆ. ಹೀಗಾಗಿ ಯಾವ ಕಾರಣಕ್ಕೆ ದುಲ್ಕರ್ ಸಲ್ಮಾನ್ ಅವರು ಕೇರಳ ಬಿಟ್ಟು ತಮಿಳುನಾಡಿನಲ್ಲಿ ತಮ್ಮ ವೋಟ್ ಹಾಕಿದ್ದಾರೆ ಅನ್ನೋ ಒಂದಿಷ್ಟು ಗಾಸಿಪ್ಸ್ಗಳು ನಡೀತಾ ಇದೆ. ಇನ್ನು ದುಲ್ಕರ್ ಸಲ್ಮಾನ್ ಅವರ ಹೆಂಡತಿ ಚೆನ್ನೈ ಮೂಲದವರು. ಹಾಗೆ ದುಲ್ಕರ್ ಸಲ್ಮಾನ್ ಕೂಡ ಓದಿದ್ದು, ಅವರ ಕಾಲೇಜ್ ಡೇಸ್ ಎಲ್ಲವೂ ಕೂಡ ಚೆನ್ನೈನಲ್ಲೇ ಆಗಿದ್ರಿಂದ ದುಲ್ಕರ್ ಸಲ್ಮಾನ್ ಏನಾದರೂ ತಮ್ಮ ಮನೆಯನ್ನ ಚೆನ್ನೈಗೆ ಶಿಫ್ಟ್ ಮಾಡಿದ್ದಾರಾ ಅನ್ನೋ ಒಂದಿಷ್ಟು ಪ್ರಶ್ನೆಗಳಲ್ಲಿ ಎದ್ದಿದೆ. ಹಾಗೆ ಕೇರಳ ಬಿಟ್ಟು ಅವ್ರಿಗೆ ಚೆನ್ನೈನಲ್ಲಿ ವೋಟ್ ಮಾಡುವಂತಹ ಅವಶ್ಯಕತೆ ಏನಿತ್ತು, ಇಲ್ಲೇ ವೋಟ್ ಮಾಡಬಹುದಿತ್ತಲ್ವಾ ಅಂತ ಒಂದಿಷ್ಟು ಜನ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ.